ಬೆಂಗಳೂರಿನ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ದೊಂಬ್ಲೂರು ವಾರ್ಡು UR ರಾವ್ ಸರ್ಕಲ್ ಬಳಿ ಇದ್ದೀನಿ. ಕೇಂಬ್ರಿಡ್ಜ್ ಲೇಔಟು ನೀವೇನು ನೋಡ್ತಾ ಇದ್ದೀರಾ ನೋಡಿ, ಯಾವ ರೀತಿಯಾಗಿ ಒಂದು ಬೃಹತ್ ವಿದ್ಯುತ್ ಕಂಬ ನಿಂತಿದೆ ಅಂತಕ್ಕಂಥದ್ದು. ಬಟ್ ಏನಂತಂದ್ರೆ ಈ ಒಂದು ಭಾಗದಲ್ಲಿ ಒಂದು ರಸ್ತೆಗೆ ಕಾಂಕ್ರೀಟ್ ಮಾಡಲಾಗಿತ್ತು, ಅಂದ್ರೆ ವೈಟ್ ಟ್ಯಾಪಿಂಗ್ ಮಾಡಲಾಗಿತ್ತು. 1 ತಿಂಗಳ ಹಿಂದೆ ಈ ರಸ್ತೆಗೆ ಕಾಂಕ್ರೀಟ್ ಹಾಕಲಾಗಿತ್ತು. ಬಟ್ ಆದರೆ ಅಧಿಕಾರಿಗಳು ಯಾವ ರೀತಿಯಾಗಿ ಮೈ ಮರೆತಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಮೊದಲು ರಸ್ತೆಯಲ್ಲಿದ್ದಂಥ ಬೃಹತ್ ವಿದ್ಯುತ್ ದೀಪವನ್ನ ತೆರವು ಮಾಡಿ ಬಳಿಕ ರಸ್ತೆ ಅಭಿವೃದ್ಧಿ ಮಾಡಬೇಕಾಗಿತ್ತು, ಕಾಂಕ್ರೀಟ್ ಹಾಕಬೇಕಾಗಿತ್ತು. ಬಟ್ ಆದರೆ ಈಗ ನೋಡಿ, ಕಾಂಕ್ರೀಟ್ ಹಾಕಿ 1 ತಿಂಗಳು ಆದ ಬಳಿಕ ಈಗ ಬಂದು ವಿದ್ಯುತ್ ದೀಪನ ತೆರವು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದಂಥ ಯಾವೊಬ್ಬ ಅಧಿಕಾರಿ ಆಗಿರ್ಬೋದು, ಗುತ್ತಿಗೆದಾರ ಅಥವಾ ಮೇಸ್ತ್ರಿ ಆಗಿರ್ಬೋದು, ಅವರಿಗೆ ಒಂದು ಸಾಮಾನ್ಯ ಜ್ಞಾನ ಕೂಡ ಇಲ್ವಾ? ಸಾಮಾನ್ಯ ಜನ ಅದನ್ನ ಯೋಚನೆ ಮಾಡ್ತಾರೆ. ಮೊದಲು ರಸ್ತೆ ಹಾಕಬೇಕು ಅಂತಂದ್ರೆ ಅದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಬೇಕು, ಯಾವ ರೀತಿ ರಸ್ತೆಯನ್ನ ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದು ಗೊತ್ತಿರುತ್ತೆ. ಬಟ್ ಆದ್ರೆ ಇಂಜಿನಿಯರ್ಗಳಿಗೆ ಅಥವಾ ಅಧಿಕಾರಿಗಳಿಗೆ ಈ ಒಂದು ಜ್ಞಾನ ಇಲ್ವಾ? ಅವ್ರಿಗೆ ಏನಾಗಿತ್ತು ಬುದ್ಧಿ? ಇಸ್ಮಾತ್ ಅವರು ಯೋಚನೆ ಮಾಡೋಕ್ಕಾಗಲ್ವಾ? ಈ ರೀತಿಯಾಗಿ ಅವೈಜ್ಞಾನಿಕ ಕಾಮಗಾರಿಗಳನ್ನ ಮಾಡಿ ಮತ್ತೆ ಇದ್ರ ಮೇಲೆ ಇನ್ನೊಂದು ಕೆಲಸ ಮಾಡಿ ಅದಕ್ಕೆ ಒಂದಷ್ಟು ಖರ್ಚುಗಳನ್ನ ಮಾಡಿ ಈ ರೀತಿಯಾಗಿ ಮಾಡೋದಾದ್ರೆ ಅಧಿಕಾರಿ ಏನಕ್ಕಂತಿರ್ತಾರೆ? ಒಂದು ಕಾಮಗಾರಿಗೆ ವೈಜ್ಞಾನಿಕವಾಗಿ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋದಿರುತ್ತೆ. ಬಟ್ ಅದನ್ನೆಲ್ಲವೂ ಕೂಡ ಏನ್ ಮಾಡಿದ್ರು? ಈ ರೀತಿಯಾಗಿ ಕಾಂಕ್ರೀಟ್ ಹಾಕಿ 1 ತಿಂಗಳಾದ ಬಳಿಕ ಈಗ ವಿದ್ಯುತ್ ದೀಪವನ್ನ ತೆರವು ಮಾಡೋದಕ್ಕೆ ಜ್ಞಾನೋದಯ ಆಯ್ತಾ? ಇಲ್ಲಿವರೆಗೆ ನಿದ್ರೆ ಮಾಡ್ತಾ ಇದ್ರು ಅಧಿಕಾರಿಗಳು. ಈಗಾಗಲೇ ಈ ಒಂದು ವಿದ್ಯುತ್ ದೀಪ ಈ ರೀತಿಯಾಗಿ ಅಪಾಯಕಾರಿಯಾಗಿ ರಸ್ತೆ ಮಧ್ಯದಲ್ಲೇ ಇರೋದ್ರಿಂದ ಸಾಕಷ್ಟು ವಾಹನಗಳಿಗೆ ತೊಂದರೆ ಆಗಿತ್ತು, ಟ್ರಾಫಿಕ್ ಜಾಮ್ ಉಂಟಾಗಿತ್ತು, ಒಂದಷ್ಟು ವಾಹನಗಳಿಗೆ ಸ್ಕ್ರಾಚಸ್ ಕೂಡ ಆಗಿತ್ತು ಅಂತಕ್ಕಂಥ ಮಾಹಿತಿ ಇದೆ. ನೋಡಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ, ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ದೊಂಬ್ಲೂರು ವಾರ್ಡ್ನಲ್ಲಿ ಈ ರೀತಿ ಒಂದು ಪರಿಸ್ಥಿತಿ ಕಂಡು ಬರ್ತಾ ಇದೆ. ನಿಜಕ್ಕೂ ಕೂಡ ಅಂದ್ರೆ ಅಚ್ಚರಿ ಆಗುತ್ತೆ. ಅಂದ್ರೆ ಇಂಜಿನಿಯರ್ಗಳು ಇಷ್ಟು ಮಾತ್ರ ಒಂದು ಬುದ್ಧಿ ಓಡಿಸಲ್ವಾ? ಬೃಹತ್ ವಿದ್ಯುತ್ ಕಂಬವನ್ನ ರಸ್ತೆಯಲ್ಲೇ ಇಟ್ಕೊಂಡು ಹೇಗೆ ಇವರು ಕಾಂಕ್ರೀಟ್ ಮಾಡ್ಕೊಂಡು ಹೋಗ್ತಾರೆ? ಇದನ್ನ ಇನ್ಯಾರಿಂದ ಹೇಳಿಸ್ಕೊಬೇಕು ಇವರು? ಇನ್ನಾದರೂ ಕೂಡ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು. ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಬೇಕಾಬಿಟ್ಟು ಕೆಲಸಗಳನ್ನ ಮಾಡಿ ಮತ್ತೆ ಅದರ ಮೇಲೆ ಇನ್ನೊಂದು ಕೆಲಸ ಮಾಡಿ ದುಂದುವೆಚ್ಚ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ನಿಲ್ಲಿಸಬೇಕು ಅಂತಕ್ಕಂಥ ಆಗ್ರಹ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.